ನಾಡಿನ ಸಮಸ್ತ ಜನತೆಗೆ ಬೆಳಕಿನ ಹಬ್ಬ ದೀಪಾವಳಿಯ ಶುಭಾಶಯಗಳು. ಶುಭ ಕೋರುವವರು ಜಿಎನ್ ವೇಣುಗೋಪಾಲ್, ಸಮಾಜ ಸೇವಕರು ಮತ್ತು ಅಧ್ಯಕ್ಷರು, ಕೆಎಂಕೆ ಟ್ರಸ್ಟ್, ಚಿಂತಾಮಣಿ. ANMR ನ್ಯೂಸ್ಗೆ ಸ್ವಾಗತ. ಮಿಂಡಿಗಲ್ ಚೌಡೇಶ್ವರಿ ದೇವಾಲಯದ ಬೀಗ ಮುರಿದ ಕಳ್ಳರು. 1,96,000 ರು ನಗದು ಕಳ್ಳತನ. ಕಳ್ಳರು ತಮ್ಮ ಕೈಚಳಕವನ್ನು ದೇವಾಲಯಗಳ ಮೇಲೆ ತೋರಿಸಿರುವ ಘಟನೆ ತಾಲೂಕಿನ ಪ್ರಸಿದ್ಧ ದೇವಾಲಯವಾದ ಮಿಂಡಿಗಲ್ ಚೌಡೇಶ್ವರಿ ಅಮ್ಮನವರ ದೇವಾಲಯದಲ್ಲಿ ರಾತ್ರಿ ನಡೆದಿದೆ. ಗ್ರಾಮದ ಚೌಡೇಶ್ವರಿ ದೇವಾಲಯದ ಬೀಗ ಮುರಿದು ಒಳನುಗ್ಗಿರುವ ಕಳ್ಳರು ಅಮ್ಮನವರ ಕೊರಳಿಗೆ ಹಾಕಿದ್ದ ಸುಮಾರು 40 ರಿಂದ 45 ಗ್ರಾಂ ತೂಕದ ಚಿನ್ನದ ಸರ ಮತ್ತು ತಾಳಿ ಹಾಗೂ ಚಿನ್ನದ ಕಣ್ಣುಗಳನ್ನು ಕಳ್ಳತನ ಮಾಡಿರುವ ಕಳ್ಳರು ನಂತರ ಅಮ್ಮನವರ ಗುಡಿಯ ಮುಂಭಾಗದಲ್ಲಿ ಉಂಡಿ ಒಡೆದು ಹಾಕಿ ಅದರಲ್ಲಿದ್ದ ಸುಮಾರು 20 ರಿಂದ 25 ಸಾವಿರ ರು ನಗದು ಸೇರಿ 1,96,000 ರು ಬೆಲೆ ಬಾಳುವ ನಗದನ್ನು ದುಷ್ಕರ್ಮಿಗಳು ಕಳ್ಳತನ ಮಾಡಿಕೊಂಡು ಪರಾರಿಯಾಗಿದ್ದಾರೆ. ದಿನೇ ದಿನೇ ಚೌಡೇಶ್ವರಿ ಅಮ್ಮನವರ ದೇವಾಲಯವನ್ನು ಅಭಿವೃದ್ಧಿಪಡಿಸುತ್ತಿದ್ದು, ಇಷ್ಟು ದೊಡ್ಡ ದೇವಾಲಯಕ್ಕೆ ಇದುವರೆಗೂ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸದೇ ಇರುವುದು, ಇನ್ನು ದೇವಾಲಯಕ್ಕೆ ರಾತ್ರಿ ಕಾವಲುಗಾರನನ್ನು ನೇಮಕ ಮಾಡದೇ ಇರುವುದು ಹಾಗೂ ದೇವಾಲಯದಲ್ಲಿ ಕಲ್ಲಿನ ಶಿಲ್ಪಕಲೆಯ ಕೆಲಸದಲ್ಲಿ ನಿರತರಾಗಿರುವ ಶಿಲ್ಪಿಗಳು ದೀಪಾವಳಿ ಹಬ್ಬಕ್ಕಾಗಿ ತಮಿಳುನಾಡಿಗೆ ತೆರಳಿರುವುದನ್ನು ಗಮನಿಸಿದ ಕಳ್ಳರು ಈ ಕೃತ್ಯ ನಡೆಸಿದ್ದಾರೆ ಎಂದು ಸ್ಥಳಕ್ಕೆ ಭೇಟಿ ನೀಡಿದ ವರದಿಗಾರರಿಗೆ PSI ನಾರಾಯಣಪ್ಪ ವಿವರಿಸಿದರು. ಇನ್ನು ಘಟನೆ ವಿಷಯ ತಿಳಿದು ಕೆಂಚಾರಹಳ್ಳಿ ಠಾಣೆಯ PSI ನಾರಾಯಣಪ್ಪ ಸಿಬ್ಬಂದಿ ಭೇಟಿ ಮಾಡಿ ಪರಿಶೀಲನೆ ನಡೆಸಿದ ನಂತರ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತಂದಿದ್ದಾರೆ. ಕೂಡಲೇ ಸ್ಥಳಕ್ಕೆ ಚಿಂತಾಮಣಿ ಉಪವಿಭಾಗದ ASP ಕುಶಲ್ ಚೌಕ್ಸಿ, ಗ್ರಾಮಾಂತರ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ವಿಶಾಲ್ ಸಹ ಕೂಡಲೇ ಸ್ಥಳಕ್ಕೆ ಧಾವಿಸಿದರು. ದೇವಾಲಯಗಳಲ್ಲಿ ಕಳ್ಳತನ ನಡೆದ ಸ್ಥಳಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ನಂತರ ಶ್ವಾನದಳ ಹಾಗೂ ಬೆರಳಚ್ಚು ತಜ್ಞರು ಸಹ ದೇವಾಲಯಗಳಿಗೆ ಬಂದು ಪರಿಶೀಲನೆ ನಡೆಸಿದರು. ಇದೀಗ ದುಷ್ಕರ್ಮಿಗಳ ಪತ್ತೆಗೆ ಪೊಲೀಸರು ಬಲೆ ಬೀಸಿದ್ದಾರೆ. ಪ್ರಕರಣ ಕೆಂಚಾರಹಳ್ಳಿ ಠಾಣೆಯಲ್ಲಿ ದಾಖಲಾಗಿದೆ.